ಮಡಿವಾಳ ಮಾಚಿದೇವರಿಗೆ ಏನಪ್ಪ ಪಾಪ. ಯಾಕೆ ಅಂತ ಅಂದ್ರೆ ಪಾಪ ಊಟ ಮಾಡಿಲ್ಲ, ಬೆಳಿಗ್ಗೆ 6 ಗಂಟೆಗೋ 4 ಗಂಟೆಗೆ ಎದ್ದು ಬಂದಿದ್ದೀರಾ. ಮತ್ತೆ ಏನು ಕಾರ್ಯಕ್ರಮ ಆಯೋಜನೆ ಮಾಡಿರೋರಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಪಾಪ. ಆಯ್ತು, ನಿಮ್ಗೆಲ್ಲ ಶಕ್ತಿ ಬರೋದು ಎಲ್ಲಿಂದ ಅಂತ ಅಂದ್ರೆ ನಮ್ಮ ಕುಲಗುರುಗಳಾದ ಶ್ರೀ ಶ್ರೀ ಬಸವ ಮಾಚಿದೇವರವರು ವೇದಿಕೆಯಲ್ಲಿ ಕೂತಿದ್ದಾರೆ ಆಯ್ತಾ. ಅವರ ಆಶೀರ್ವಾದದಿಂದ ನಿಮ್ಗೆಲ್ರಿಗೂ ಶಕ್ತಿ ಬರುತ್ತೆ ನೋಡಿ. ಜೋರಾಗಿ ನೀವು ಈಗ ಏನು ಮಾಚಿದೇವರ ಘೋಷಣೆ ಕೂಗಿದ್ರೆ ಬಿಜಾಪುರ ಜಿಲ್ಲೆಯ ದೇವರ ಇಪ್ಪರಿಗೆಯಲ್ಲಿ ನೆಲೆ ನಿಂತಿರುವಂತಹ ಕುಲ ದೇವರುಗಳಾದ ಮಾಚಿದೇವರಿಗೆ ತಲುಪುತ್ತೆ. ನೋಡೋಣ, ಈಗ ಕೂಗಬೇಕು, ಎಲ್ಲರೂ ಘೋಷಣೆ ಆಗಬೇಕು. ಮಡಿವಾಳ ಮಾಚಿದೇವರಿಗೆ, ಮಡಿವಾಳ ಮಾಚಿದೇವರಿಗೆ. ಅಪ್ಪ, ನಮ್ಮ ಮಾಚಿದೇವರು ಈಗ ಪ್ರಸನ್ನರಾದ್ರು. ನೀವೇನು ಹಣ್ಣು ಕೊಡಿ, ಕಾಯಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಅವ್ರೇನು ಕೇಳಲ್ಲ. ಯಾಕೆ ಅಂತಂದ್ರೆ ನಿಮ್ಮನ್ನು ನೋಡಿ ಅವರು ಕೊರಗ್ತಾ ಇದ್ದಾರೆ. ಏನಪ್ಪ ಇದು, ನಾನು ಮಾತ್ರ ಖಡ್ಗ ಹಿಡಿದು ಯುದ್ಧ ಮಾಡಿದವನು, ನಾನು ಒಬ್ಬ ಸೈನಿಕ, ನಾನು ಒಬ್ಬ ದಂಡ ನಾಯಕ. ಆದ್ರೆ ನನ್ನ ಕುಲದ ಮಕ್ಕಳನ್ನ ಬರೀ ಬಟ್ಟೆ ತೊಳೆಯೋರು, ಬಟ್ಟೆ ಮಡಿ ಮಾಡೋರು, ನೀವು ಕೊಟ್ಟಿರೋ ಬಟ್ಟೆ ಹಾಕಂತೀವಿ ಅಥವಾ ನೀವು ಏನು ನೀವು ಈ ಥರ ಎಲ್ಲ ಮಡಿ ಮಾಡಲಿಲ್ಲ ಅಂದಿದ್ರೆ ನಾವು ಕೊಳತಾಗಿರ್ತಿದ್ವಿ. ಇಷ್ಟನ್ನ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ನಾನು ನೋಡ್ತಾ ಇದ್ದೀನಿ. ಯಾಕೆ ಅಂದರೆ ಪುಣ್ಯಾತ್ಮರು ಯಾರೋ ಒಬ್ಬರು ನಮ್ಮನ್ನು ಅಧ್ಯಕ್ಷರು ಅಂತ ಹೇಳಿ ಆಯ್ಕೆ ಮಾಡೋದು. ಆಯ್ಕೆ ಮಾಡಿದ್ದೆ ಒಂದು ಏನು ಕೃತಜ್ಞತೆ, ನನ್ನ ಸಮಾಜಕ್ಕೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಹೇಳಿ ನಾನು ದೇವನಿಂದ ನಾನು ಗಮನಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಅದೇ ಥರ ಹೇಳೋದು, ನಿಮಗೆ ಥ್ಯಾಂಕ್ಸ್. ನೀವು ಮಡಿ ಮಾಡಲಿಲ್ಲ ಅಂದರೆ ನಮ್ಮ ದೇವ್ರ ಈಚೆ ಬರಲ್ಲ, ಮಡಿ ಹಾಸ್ಲಿಲ್ಲ ಅಂದರೆ ದೇವ್ರ ಈಚೆ ಬರಲ್ಲ, ನೀವು ಮಡಿ ಮಾಡಲಿಲ್ಲ ಅಂದರೆ ನಮ್ಮ ಸಮಾರಂಭಗಳಿಗೆ ಒಂದು ಏನು ಶುಭ ಆಗಲ್ಲ. ಇವನ್ನೆಲ್ಲ ಕೇಳಿ ಕೇಳಿ ನನಗೆ ಅನ್ನಿಸ್ತಾ ಇದೆ, ಅಬ್ಬಬ್ಬಾ ನಮ್ಮ ಜನ ನೀವೆಷ್ಟು ಗಂಡ್ರಿದ್ದೀರಾ ಅಂದರೆ ಬೇರ್ಕೆಲ್ಲ ಹೇಳ್ತಾ ಇದ್ದೀನಿ. ನೋಡೋದು ಹೇಳಿ, ಯಾರು ವಾಪಸ್ ನಾನು ಹೇಳಿ ಪುತ್ರ ಕೊಡಿ. ನಿಜವಾಗ್ಲೂ ನೀವು ದೊಡ್ಡ ಅವರೆಲ್ಲ ಆ ಥರ ಹೇಳೋದ್ರಿಂದ ಅಲ್ಲ ನಾವು ಬದುಕೋಕ್ಕಾಗಲ್ಲ, ಪಂಡಿಡಿಯೋದ್ರಿಂದ ಅಲ್ಲ ಬದುಕೋದು. ಮಕ್ಕಳ ವಿದ್ಯಾಭ್ಯಾಸ ನಾನೇನು ಮಾಡ್ತೀನಿ, ನಾನು ವಿದ್ಯಾಭ್ಯಾಸ ಏನು ಮಾಡ್ತೀನಿ, ನನ್ನ ಸಂಸಾರ ಏನು ಮಾಡ್ತಿದ್ದೀನಿ, ನನ್ನ ಮಕ್ಕಳನ್ನ ಯಾವ ಥರ ಬೆಳೆಸ್ತಿದ್ದೀನಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಹೆಂಗೆ ಶಕ್ತಿ ತಗೋಬೇಕು ಅನ್ನೋದನ್ನ ಮಾತ್ರ ನೀವು ಮನ್ನಿಡಬೇಕು. ಬಿಡ್ರಪ್ಪ, ಹೋದ ಮಕ್ಕಳಿಗೆ ಬೇಷ್ ಅಂತಾರೆ, ಹಂಗೆ ನಮ್ಮನ್ನು ಏನೋ ಬಂದಿರ್ತಾರೆ, ವೇದಿಕೆ ಕರೆದಿರ್ತಾರೆ, ಆಯಿತು ಅದೇ ಖುಷಿಗೆ ನಮ್ಮ ಆಚಿದ್ದವ್ರ ಮುಂದಷ್ಟು ಜನ ಹೊಗಳ್ತಾರೆ, ಆಯ್ತಾ, ನಿಮ್ಮನ್ನು ಹೊಗಳ್ತಾರೆ. ಹೌದಾ ಅಲ್ವಾ? ಹೌದಾ ಅಲ್ವಾ? ಹೌದು ತಾನೇ? ಹೌದು ಅನ್ನೋಕ್ಕೂ ನಿಮಗೆ ಭಯ, ನಿಮ್ಮನ್ನು ಯಾರೇನು ಮಾಡೋಕ್ಕಾಗಲ್ಲ, ಆಯ್ತಾ. ಅದಕ್ಕೆ ನಾನು ಹೇಳೋದಿಷ್ಟೇ, ಯಾಕೆಂದ್ರೆ ನನಗೆ ಸಮಯದ ಅಭಾವ. ಮೊದಲೇ ಹೇಳ್ಬಿಟ್ರು ಪಾಪ, ನಾನು ನೋಡ್ತಾ ಇದ್ದೀನಿ. ಅವ್ರೇನು ಹೇಳೋದು, ಇಲ್ಲಿ ಪಾಪ ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ ರೀ, ನಿಜವಾಗ್ಲೂ ಖುಷಿ ಆಯಿತು. ಆ ಮಕ್ಕಳು ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡೋರು ನೋಡ್ರಿ. ಅವ್ರು ಯಾವ ಸವಲತ್ತು ತಗೊಂಡು ಕಲ್ತಿದ್ದಾರೆ. ಈಗ ಒಂದು ಹುಡುಗ ಹಾಡು ಆಯಿತು ನೋಡ, ಅವ್ರು ಬರ್ತೀವಿ. ನಿನ್ನ ಹೆಸರೇನಪ್ಪ? ಮೈಲಾರಿ ಅಂತ. ನಾವು ಬರೀ ಸಂಘಟನೆ, ಹಾಡೆಲ್ಲ ಗೊತ್ತಾಗಲ್ಲ ನಮಗೆ, ಬರೀ ಸಂಘಟನೆ ನಮ್ಮದು. ಪಾಪ ಮೈಲಾರಿ ಬಂದಂಗೆ ನಾನು ಗಮನಿಸ್ತಾ ಇದ್ದೆ, ಆ ಗೇಟಲ್ಲಿ 12ನೇ ಶತಮಾನದಲ್ಲಿ ಎಂತೆಂಥ ಶರಣರುಗಳಿದ್ರಲ್ವ, ಅವ್ರ ಕಥೆ ಹೇಳಿ ಎಲ್ಲರೂ, ಆಯ್ತಾ. ಸರ್ ಪಾಪ ಕೂತಿದ್ರು, ನನ್ನ ಮಾತು ಕೇಳ್ತೀನಿ ಅಂತ ಬೇಗ ಮುಗಿಲಿಲ್ಲ ಅಂತ ದಯವಿಟ್ಟು ಕ್ಷಮಿಸಬೇಕು ಸರ್. ಇಲ್ಲಿ ಮಡಿಕಟ್ಟೆಗಳಲ್ಲಿ ಏನಿದೆ ಅನುಭವ ಪಡಿಬೇಕು ಅನ್ನೋದು ನಂದು. ಆಯ್ತು ಅಂದ್ಬಿಟ್ಟು ಅವರು ಹೇಳ್ತಾನೆ ಇದ್ರು ಬಿಡ್ರಿ. ಅವರು ನನ್ನ ಹತ್ರ ನನ್ನ ಸಂಘಟನೆ ಇದರಲ್ಲಿ ನಾನು ಹಾಕೋದೆ. ಆಮೇಲೆ ಗೊತ್ತಾಯ್ತು ನನಗೆ, 9 ಗಂಟೆ 9:30 ಆಗಿತ್ತು ರಾತ್ರಿ. ಅವಾಗ ಗೊತ್ತಾಯ್ತು ನನಗೆ, ಓಹೋ ಕರ್ಕೊಂಡು ಹೋಯ್ತವ್ರೆ. ನಾನು ಧೋಬಿ ಕಟ್ತಾರೆ ನೋಡಿರ್ಲಿಲ್ಲ. ಆಮೇಲೆ ಸರಿ ಕರ್ಕೊಂಡು ಹೋದ್ರು. ಫುಲ್ ಜಾಲಿ ಮಣ್ಣು ಊರಾಚೆ ಐತೇನಪ್ಪ ಅವ್ರು ಧೋಬಿಘಾಟ. ಊರಾಚೆ ನನಗೆ ಚೀಟಿ ಕೊಟ್ಟು ನೋಡಿದ್ರ, ಊರಾಚೆ ಧೋಬಿಘಾಟ. ಆ ಮುಳ್ಳು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮ್ಮ ಕೈಲಿ ಹೊಗಳಿಸ್ಕೊಳ್ಳೋದು ಬೇಕಾಗಿಲ್ಲ, ಚಪ್ಪಳೆ ತಟ್ಟಿಸ್ಕೊಳ್ಳೋದು ಬೇಕಾಗಿಲ್ಲ. ಆಲ್ರೆಡಿ ನನ್ನ ದೇವ್ರು ಕೊಟ್ಟಿದ್ದಾನೆಲ್ಲ. ಕರ್ಕೊಂಡೋದ್ರು ಮುಳ್ಳೊಳಗೆ.
ಮಾತಾಡಿದೆ. ಅವಾಗ ಗೊತ್ತಾಯಿತು. ಅವತ್ತು ಏನಂದ್ರೆ ಅವ್ರಿಗೂ ಇರೋ ಮನೆ ಚಿಕ್ಕ ಮನೆ, ಮಕ್ಕಳು ಇದ್ರು, 3 ಜನ ಮಕ್ಕಳು. ಅಂದರೆ ಅವ್ರ ಮನೆ ಕರ್ಕೊಂಡು ಹೋದ್ರು. ನಾನು ಅವಾಗ ಅನ್ಕೊಂಡೆ, ಓ ಅವರೇ ಅಕ್ಕಿ ಬೇಡ ಅಂತವ್ರೆ ನನಗೆ ಅಂತ. ಅನ್ಕಂಫರ್ಟಲ್ಲಿ ವಾಶ್ರೂಮ್ಗಾಗಲಿ ಇನ್ನೊಂದಾಗಲಿ. ಅವಾಗ ನನಗೆ ಅರ್ಥ ಆಯಿತು ನನ್ನ ಸಮಾಜ ಏನು. ಧೋಬಿಘಾಟ್ಗಳಲ್ಲಿ ಬಟ್ಟೆ ಎಲ್ಲಿ ತೊಳಿಬೇಕು, ಅವರು ಕೆರೆ ತೊಳಿಬೇಕು, ಕೆರೆ ತೊಳೆಯಕ್ಕೆ ಬಿಡಲ್ಲ. ತೊರೆ ಇರುತ್ತಲ್ಲ, ನೀರು ಹರಿತಾ ಇರುತ್ತಲ್ಲ, ಅಲ್ಲಿ ಬಿಡ್ತಾರೆ. ಆಯಿತು, ನಾನು ಇನ್ನೊಂದ್ಸರಿ ಯಾವಾಗಾರ ಬಂದಾಗ ನಿಮ್ಮ ಹತ್ರ ನಾನು ಇನ್ನೂ ತುಂಬ ಮಾತಾಡೋದಿದೆ. ಯಾಕೆ ಅಂತಂದರೆ ಪಾಪ ಎಲ್ಲ ಸಾಕಾಗಿದ್ರ, ಮತ್ತು ಮಾತಾಡೋಕ್ಕೆ ಹಾಡಲಿಕ್ಕೆಲ್ಲ ಕಲಾವಿದರು ಬಂದಿದ್ದೀರ. ನಿಮ್ಮೆಲ್ಲರಿಗೂ ನಾನು ನಿಜವಾಗ್ಲೂ ಹೃದಯಪೂರ್ವಕವಾದ ಒಂದು ನಮಸ್ಕಾರ ಹೇಳ್ತೀನಿ. ಥ್ಯಾಂಕ್ ಯು.